ಗೆಲುವಿನ ಲೆಕ್ಕಾಚಾರದಲ್ಲಿರುವಂತಹ ಕನಸುಗಳ ಜೊತೆಗೆ ಕಾಂಬಿನೇಷನ್ ಟ್ಯಾಕ್ಲಿಂಗ್ ಪ್ರಯತ್ನವನ್ನು ಮಾಡಿದ್ರು. ದಿಟ್ಟ ಪ್ರಯತ್ನವನ್ನ ಸಾಧಿಸಿಕೊಳ್ಳಬಲ್ಲಂತ ಯೋಚನೆಗಳ ಮೂಲಕ ಸಮಯೋಚಿತ ಹೆಜ್ಜೆಯಲ್ಲಿ ಅನುಭವದ ಆಟದ ಯೋಜನೆ ಕಾಂಬಿನೇಷನ್ ಯಶಸ್ವಿ ಟ್ಯಾಕಲ್ ಪ್ರಯತ್ನ ಯಶಸ್ಸಿನ ಗೆಲುವಿಗಾಗಿ ಎರಡೂ ತಂಡಗಳು ಕೂಡ ಅದ್ಭುತವಾದಂತಹ ಸ್ಪರ್ಧೆಯನ್ನು ಮುಂದುವರಿಸಿಕೊಳ್ಳುತ್ತಾ ಇದೆ. ಈ ಹಂತದಲ್ಲಿ ಯಾವ ತಂಡ ಗೆಲುವಿನೊಂದಿಗೆ ಮೊದಲ ತಂಡವಾಗಿ ಫೈನಲ್ ಹಂತಕ್ಕೆ ತೇರ್ಗಡೆಯನ್ನು ಪಡೆದುಕೊಳ್ಳಲಿದೆ. ಆಂಗಲ್ ಹೊರಟಿಗೆ ಪ್ರಯತ್ನ ಎಂತ ಪವರ್ಫುಲ್ ಟ್ಯಾಕಲ್ ಅಲ್ಲಿ ಡಿಫೆಂಡರ್ಗಳ ಸಾಥ್ ಸಿಕ್ಕಿದೆ. ಜೊತೆಗೆ ತಂಡದಲ್ಲಿ ಆಟದ ಪ್ರತಿ ಸವಾಲುಗಳ ಹೋರಾಟವನ್ನು ಕೂಡ ಕಾಣಬಹುದಾಗಿದೆ. ನಿರಂತರವಾಗಿ ಎರಡೂ ತಂಡಗಳು ಕೂಡ ಪ್ರಬುದ್ಧತೆಯ ಕಬಡ್ಡಿಯ ಸರ್ವಾಂಗೀಣ ಪ್ರದರ್ಶನವನ್ನು ಕಾಯ್ದಿರಿಸಿಕೊಳ್ತಾರೆ. ಸಮಯೋಚಿತ ಹೆಜ್ಜೆಯಲ್ಲಿ ಈ ಸೆಮಿಫೈನಲ್ ಕದನ ಇಲ್ಲಿ ಗೆದ್ದರೆ ಒಂದು ಪ್ರಶಸ್ತಿ ಅಂತ ಫೈನಲ್ ನಲ್ಲಿ ಖಚಿತವಾಗಲಿದೆ. ಗೆಲುವಿಗಾಗಿ ಹೋರಾಟ ಮನೋಸದ ಮೂಲಕ ಆಕ್ರಮಣದಲ್ಲಿ ಸ್ಪಷ್ಟತೆಯ ನಿಲುವು ಪ್ರದರ್ಶನದಲ್ಲಿ ಹೋರಾಟವಿದೆ. 2 ಪಾಯಿಂಟ್ಸ್ ಮಲ್ಟಿಪಲ್ ಅಂಕ. ನಿರಂತರವಾಗಿ ಎರಡು ತಂಡಗಳಲ್ಲಿ ಸಮಯವನ್ನ ಪೂರ್ಣವಾಗಿ ಬಳಸಿಕೊಳ್ಳಬಲ್ಲ ಆಟ ಯೋಗ್ಯ ಮಾತು. ಹಾಗೆ ಬಾಯ್ಸ್ ತಂಡದ ಪರವಾಗಿ ರನ್ನಿಂಗ್ ಹ್ಯಾಂಡ್ ಟಚ್ ಮಾಡುವಂತಹ ಪ್ರಯತ್ನವನ್ನು ಮಾಡಿದ್ರು. ರಾವಣ ಆಕ್ರಮಣ ಇಬ್ಬರು ಡಿಫೆಂಡರ್ಗಳಿದ್ದಾರೆ. ಕಾಂಬಿನೇಷನ್ ಏಕಾಂಗಿಯಾಗಿ ತಡೆ ಹಿಡಿಯುವ ಯತ್ನ ಆಗಿತ್ತು. ಸರ್ವಾಂಗೀಣ ಆಟದ ಜವಾಬ್ದಾರಿಗಳ ಮೂಲಕವಾಗಿ ಕದನ ಸೋಲೋ ಟ್ಯಾಕಲ್. ಕಣದಲ್ಲಿ ಡಿಫೆಂಡರ್ಗಳು ಕಣದಲ್ಲಿ ಮುಂದುವರಿತಾ ಇದೆ. ಆಟದಲ್ಲಿ ಏನಾಗಲಿದೆ? ಬ್ರಾವೋನನ್ನ ಹಿಡಿದಿರುವ ಬ್ರಾವೋ ದಾಳಿಗಾರರಿಗೆ ವಿಶ್ರಾಂತಿ. ಬ್ರಾವೋನ ಆಕ್ರಮಣ ಮೂರರಲ್ಲಿ ಸೋಲೋ. ಅಲ್ಲಿ ದಾಳಿಗಾರ ಡಿಫೆಂಡರ್ಗೆ ಕರ್ತವ್ಯವನ್ನು ಟ್ಯಾಕಲ್ ಎಂತ ಕ್ಷಣಾರ್ಧದಲ್ಲಿ ಬಿತ್ತು ಹೋರಾಟ. ಎರಡು ತಂಡಗಳಲ್ಲಿಯೂ ಕೂಡ ಶ್ರೇಷ್ಠ ಪ್ರದರ್ಶನವನ್ನು ನೀಡಬಲ್ಲ ಆಟಗಾರಗಳನ್ನು ಕಾಣಬಹುದಾಗಿದೆ. ಅಲ್ಲಿ ತಡೆಗೋಡೆ ಚಂದು ಹಂಗೆ ಕರ್ಕೊಂಡೋಗಿ ಮನೆಯಲ್ಲಿ ಬಿಟ್ಟು ಬನ್ನಿ. ನಿರಂತರವಾಗಿ ಪಂದ್ಯದ ಅವಕಾಶವನ್ನು ತೆರೆದಿರಬಲ್ಲ ಆಟದ ಅವಧಿ ಯೋಚನೆಗಳ ಮೂಲಕವಾಗಿ ತೆರೆದಿರ್ತಾರೆ. ಸಮಯೋಚಿತ ಹೆಜ್ಜೆಯ ಅನುಭವ ಪಂದ್ಯದಲ್ಲಿ ಮುಂದುವರಿಸಿಕೊಳ್ಳುವ ಆಟಗಾರರು. ಹನ್ನೆರಡು 4ರಲ್ಲಿ ಪಂದ್ಯ ಮುಂದುವರಿಸಿಕೊಳ್ತಾರೆ. ಆಟದಲ್ಲಿ ಬ್ರಾವೋ ಎಲ್ಲೆಲ್ಲಿ ನೋಡಿದರೂ ಅಲ್ಲಲ್ಲಿ ಬ್ರಾವೋ. ದಾಳಿಯಲ್ಲಿ ಬ್ರಾವೋ, ಡಿಫೆನ್ಸ್ ನಲ್ಲಿ ಬ್ರಾವೋ. ಮುನ್ನಡೆಯ ಅವಕಾಶವನ್ನು ಬಳಸಿಕೊಳ್ಳುವಂತಹ ಹೆಜ್ಜೆಯ ಮೂಲಕ ಆಟ ಈ ಪಂದ್ಯದಲ್ಲಿ ಹಿಡಿತದ ಕಡೆಗೆ ಸಾಧಿಸಿಕೊಳ್ಳಬಲ್ಲ ಯೋಚನೆಯಲ್ಲಿ ಸರ್ವಾಂಗೀಣ ಆಟಗಾರರು. ದಾಳಿಯ ಜವಾಬ್ದಾರಿಗಳ ಮೂಲಕವಾಗಿ ಎರಡು ತಂಡಗಳ ಆಕ್ರಮಣವನ್ನು ಕಾಣಬಹುದು. ಬ್ರಾವೋ ದಾಳಿಯಲ್ಲಿ ಇಬ್ಬರು ಡಿಫೆಂಡರ್ಗಳ ಮಧ್ಯೆ ಸರಾಗವಾಗಿ ಆಕ್ರಮಣದ ಯಶಸ್ಸು ಮುಂದುವರಿಸಿಕೊಳ್ಳಬಹುದಾಗಿದೆ. ಚುರುಕಿನ ಪ್ರದರ್ಶನ ಕಾಯ್ದುಕೊಂಡಿರುವ ಆಟಗಾರ ಎದುರಾಳಿಯನ್ನ ಕಂಗಡಿಸಬಲ್ಲ ಜಾಮೆಯ ದಾಳಿಯನ್ನು ಮುಂದುವರಿಸಬೇಕಾಗಿದೆ. ಎಂಕೆ ತಂಡದ ಪರವಾಗಿ ಹದಿನಾಲ್ಕು 4ರಲ್ಲಿ ಹೋರಾಟದ ಬ್ರಾವೋ
ಸತತ ದಾಳಿಗಳಲ್ಲಿ 4 ಡಿಫೆಂಡರ್ಗಳ ಮೂಲಕವಾಗಿ ಕದನ ಮುಂದುವರಿಸಿಕೊಂಡಿರುವಂತಹ ಆಟಗಾರ ಚಪ್ಪ ಏಕಾಂಗಿಯಾಗಿ ತಡೆ ಹಿಡಿಯುವ ಪ್ರಯತ್ನ ವ್ಯರ್ಥ ಆಗಿದೆ. ಇವತ್ತು ಸರ್ವಾಂಗೀಣ ಆಟಗಾರನ ಪ್ರಶಸ್ತಿಗೆ ಕಣ್ಣಿಟ್ಟಿರುವ ಬ್ರಾವೋ. ನಾಗಮಂಗಲದಲ್ಲಿ ಮತ್ತೊಂದು ಪ್ರಶಸ್ತಿಯ ಕಡೆಗೆ ಹೋರಾಟದಲ್ಲಿರುವಂತೆ ಡಿಜೆ ಬ್ರಾವೋ. ಮನೋಜನಿಗೆ ಸುಲಭದ ಬೇಟೆ, ಸುಸ್ತಿಲ್ಲದ ಟ್ಯಾಕಲ್ ಏಕಮುಖವಾಗತೊಡಗಿದೆ. ಮನೆಯಲ್ಲಿ ನೆಂಟರು ಬಂದಾಗ ಕೋಲಿ ಹಿಡಿಯುವುದು ಬ್ರಾವೋನೇ. ಸ್ಪರ್ಧೆಯಲ್ಲಿ ಹೋರಾಟ, ಕನ್ನಡದಲ್ಲಿ ಡಿಫೆನ್ಸ್. ಇದು 22-5 ಇದೆ. ಅದು ಊರವ್ರು ಇಲ್ಲಿಯವರು ಇಲ್ಲ, ಅದು ನಾಗಮಂಗಲದ ಯಾರು ಇಲ್ಲ ಅಷ್ಟೇ. ಅವರು ಪಂಪಾಪುರ ಅದೇ ಯಾವಪುರ ಇದ್ದಾರೆ. ಸ್ಪರ್ಧೆಯ ಹೋರಾಟವನ್ನು ಬಳಸಿಕೊಳ್ಳಬಲ್ಲಂತ ಹಾದಿಯಲ್ಲಿ ಕಣ ಸಮೃದ್ಧವಾಗಿ ಹೆಜ್ಜೆಯಲ್ಲಿ ನಿರೀಕ್ಷೆ ಯಾವ್ದಾ ಅಂತೆ ಆಕ್ರಮಣದಲ್ಲಿ ಪ್ರತಿದಾಳಿಯಲ್ಲಿ ಎರಡು ತಂಡಗಳು ಕೂಡ ಅದ್ಭುತವಾದ ಹೋರಾಟ. ತಡೆ ಇಲ್ಲದೆ ಶ್ರೇಯಸ್ ಬ್ರಾವೋ ಕಾಂಬಿನೇಷನ್ ನಲ್ಲಿ ಡಿಫೆನ್ಸ್. ಲಾಸ್ಟ್ 3 ಮಿನಿಟ್ಸ್ ಕೊನೆಯ ಟ್ಯಾಕ್ಲಿಂಗ್ಸ್ ಆನ್ ಆಗಿದೆ ಕಣದಲ್ಲಿ. ಬಳಿ ಡಿಫೆಂಡರ್ಗಳ ಮಧ್ಯೆ ಯಶವಂತ ಆಕ್ರಮಣದಲ್ಲಿ ಪಂದ್ಯ ಸ್ಪೀಡ್ ಬ್ರೇಕರ್. ಟ್ಯಾಕ್ಲಿಂಗ್ಸ್ ಆನ್ ಆಗಿದೆ ಕಣದಲ್ಲಿ. ಬಳಿ ಡಿಫೆಂಡರ್ಗಳ ಮಧ್ಯೆ ಅಂಕವನ್ನು ಗಳಿಸಿಕೊಳ್ಬೇಕಾದಂತ ಒತ್ತಡದ ಮೂಲಕ ಆಟ. ಈ ಸ್ಪರ್ಧೆಯನ್ನು ನಾವುಗಳು ಕಾಣ್ತಾ ಇದ್ದೇವೆ. ಆಟವಂತೂ ಮುಂದುವರಿತಾ ಇದೆ. ಅಕ್ಕಣ ರೋಚಕತೆಯನ್ನು ಉಳಿಸಿಕೊಳ್ಳಬಲ್ಲ ಹಾದಿಯಲ್ಲಿ ಲಾಸ್ಟ್ ಮಿನಿಟ್ಸ್ ಕೊನೆಯ 2 ನಿಮಿಷಗಳ ಅವಧಿಯಲ್ಲಿ ಆಟ ಇದೆ. ಮಾನವೀಯತೆಯ ಮೌಲ್ಯವುಳ್ಳ ಶ್ರೇಯಸ್ಸನ ಉಡುಗೊರೆ. ಸೂಪರ್ ಟ್ಯಾಕಲ್ ಆನ್ ಆಗಿದೆ ಕಣದಲ್ಲಿ. ಬ್ರಾವೋ ದಾಳಿಯಲ್ಲಿರುವಂತಹ ಆಟಗಾರ ಏನಾಗಲಿದೆ. ಬಿದ್ದದ್ದು ಯಾಕೆ? 32-8 32-8ರಲ್ಲಿ ತಡೆ ಹಿಡಿಯುವ ಪ್ರಯತ್ನ ಯಶಸ್ಸಿನ ಮೂಲಕ. ಲಾಸ್ಟ್ ಮಿನಿಟ್ ಆಫ್ ದ ಮ್ಯಾಚ್, ಅಂತಿಮ ನಿಮಿಷದಲ್ಲಿ ಹೋರಾಟ ಇದೆ. ಆಟದ ವೈಖರಿ ನಾಳೆಯ ಸ್ಟೇಟಸ್ಗೊಂದು ವಿಡಿಯೋ ಪಕ್ಕ. ಸರ್ವಾಂಗೀಣ ಆಟದ ಅನುಭವಗಳ ಹೋರಾಟದ ಮೂಲಕ ಕಣ್ಣ ಮುಂದೆ ಬಯಲಾರಂಭಿಸಿದ ಸೆಕೆಂಡ್ ಸೆಮಿಫೈನಲ್ಗೆ ಬುಲೆಟ್ ತಂಡದ ಆಟಗಾರರು ಯೋಗ ನರಸಿಂಹಸ್ವಾಮಿ ರೈತ ಯುವಕರ ಸಂಘ ಆಟಗಾರರು ಸಿದ್ಧತೆಯಲ್ಲಿರಿ. ಈ ಪಂದ್ಯ ಮುಗಿದ ತಕ್ಷಣ ಒಳಭಾಗಕ್ಕೆ ಬರಬೇಕು 2 ತಂಡಗಳು ಕೂಡ. ಅಂತರ್ಯಾಯದರೊಂದಿಗೆ ಸ್ಪರ್ಧೆಯ ಮುಕ್ತಾಯವನ್ನು ಕಾಣ್ತಾ ಇದ್ದೇವೆ. MK ಬಾಯ್ ಟೈಗರ್ ಬಾಯ್ಸ್ ಎಂಟರ್ ದ ಫೈನಲ್ಸ್. ಮೊದಲ ತಂಡವಾಗಿ ಫೈನಲ್ಗೆ ಪ್ರವೇಶವನ್ನ ಖಾತ್ರಿಪಡಿಸಿಕೊಳ್ಳುತ್ತಾ ಇದ್ದಾರೆ. 37-9 ಪಂದ್ಯ ಮುಕ್ತ ಆಗಿದೆ.